ಅವರ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಬೆಡ್ ಟೈಮ್ ರೂಟೀನ್ ಅನ್ನು ನಾವು ಹೇಗೆ ಅಭ್ಯಾಸ ಮಾಡ್ಕೊಬೇಕು, ಯಾವ ಮೂವ್ಮೆಂಟ್ಸ್ ಅನ್ನ ನಾವು ಮಾಡಿದ್ರೆ ಬೆಡ್ ಟೈಮ್ ರೂಟೀನ್ ಅಲ್ಲಿ ನಮಗೆ ಸ್ಲೀಪ್ ಕ್ವಾಲಿಟಿ ಬೆಟರ್ ಆಗುತ್ತೆ ಅಥವಾ ನಮ್ಮ ಓವರ್ ಆಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಂತ ನೋಡೋಣ. ವೆರಿ ಸಿಂಪಲ್ ಆಗಿದೆ, ಎವ್ರಿ ಏಜ್ ಗ್ರೂಪ್ ಅವರು ಮಾಡ್ಕೊಬಹುದು. ಸೊ ಸ್ಟಾರ್ಟಿಂಗ್ ಅಲ್ಲಿ ನೀವು ಈ ತರ ವಜ್ರಾಸನದಲ್ಲಿ ಕೂತ್ಕೊಬೇಕು. ಕೂತ್ಕೊಂಡು ಬ್ಯಾಕ್ ಸ್ಟ್ರೇಟ್ ಇಟ್ಟು ಉಸಿರಾಟ ಮೇಲೆ ಗಮನ ಇಟ್ಟು ಐಸ್ ಅನ್ನ ಕ್ಲೋಸ್ ಮಾಡಿ ಕಣ್ಣನ್ನು ಮುಚ್ಕೊಂಡು ರಿಲ್ಯಾಕ್ಸ್ ಫೀಲ್ ಮಾಡ್ತಾ ಒಂದು 2 ಮಿನಿಟ್ಸ್ ನೀವು ಇಲ್ಲಿ ಸ್ಟೇ ಮಾಡಬೇಕು. ಓಕೆನಾ? ಆರಾಮಾಗಿ ಒಂದು 2 ಮಿನಿಟ್ಸ್ ಕೂತ್ಕೊಳ್ಳಿ. ಈ ತರ ಕೂತ್ಕೊಳ್ಳೋಕೆ ನಿಮ್ಗೆ ಕಂಫರ್ಟೇಬಲ್ ಇಲ್ಲ ಅಂದ್ರೆ ಒಂದು ಪಿಲ್ಲೋವನ್ನ ಈ ತರ ಪ್ಲೇಸ್ ಮಾಡ್ಕೊಳ್ಳಿ. ಓಕೆನಾ? ಕಂಫರ್ಟೇಬಲ್ ಇದ್ದೀರಾ ಅಂದ್ರೆ ಹಾಗೆ ಮಾಡಿ. ಆಮೇಲೆ ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ನೀವು ಲೆಕ್ಕಲ್ಲಿ ಈ ತರ ಜಾಯಿನ್ ಇಟ್ಕೊಂಡು ಹ್ಯಾಂಡ್ಸ್ ಅನ್ನ ಸ್ಟ್ರೆಚ್ ಮಾಡಿ ನಿಮ್ಮ ಚಿನ್ ಅನ್ನ ಬೆಡ್ ಮೇಲೆ ಇಡಿ. ಓಕೆನಾ? ಇವಾಗ ಎಷ್ಟು ಹೊತ್ತಾಗತ್ತೋ ಅಷ್ಟೊತ್ತು, ಒಂದು 2 ಮಿನಿಟ್ಸ್, ಆಗಲ್ಲ ಅಂದ್ರೆ 1 ಮಿನಿಟ್. ಓಕೆ, ಉಸಿರಾಟ ಮೇಲೆ ಗಮನ ಇಟ್ಟು ರಿಲ್ಯಾಕ್ಸ್ ಫೀಲ್ ಮಾಡ್ತಾ ನೀವು ಇದನ್ನ ಮಾಡಬೇಕು. ಆಮೇಲೆ ಲೆಗ್ ಅನ್ನ ಈ ತರ ವೈಡ್ ಮಾಡ್ಕೊಳ್ಳಿ. ಫೀಟಿನ ಮಿಡಲ್ ನೀವು ಕೂತ್ಕೊಳ್ಬೇಕು. ಆಮೇಲೆ ನೀಸ್ ಅನ್ನ ಸ್ವಲ್ಪ ವೈಡ್ ಇಟ್ಕೊಂಡು, ಓಕೆನಾ, ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ನಿಮ್ಮ ಕೈಯನ್ನ ಆರಾಮಾಗಿ ಈ ತರ ಮಾಡ್ಕೊಳ್ಬೇಕು. ಓಕೆ, ಇಲ್ಲಿ ನೀವೊಂದು 2 ಮಿನಿಟ್ಸ್ ಆರಾಮಾಗಿ ಇರ್ಬೋದು. ಇದೇನು ಕಷ್ಟ ಇಲ್ಲ, ಈಸಿ ಆಗಿದೆ. ಆರಾಮಾಗಿ ರಿಲ್ಯಾಕ್ಸ್ ಫೀಲ್ ಮಾಡ್ತಾ ಇಲ್ಲಿ ಈ ತರ ಕಣ್ಣು ಮುಚ್ಚಿ ನೀವು ಆರಾಮಾಗಿ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ಈ ತರ ವಜ್ರಾಸನದಲ್ಲಿ ಕೂತ್ಕೊಂಡು ಕೈಯನ್ನ ಈ ತರ ಫೋಲ್ಡ್ ಮಾಡ್ಕೊಂಡು ಇಲ್ಲೂ ಅಷ್ಟೇ ನಿಮ್ಮ ಫೋರ್ ಹೆಡ್ ಅನ್ನ ಕೈ ಮೇಲೆ ಈ ತರ ಇಟ್ಕೊಳ್ಬೇಕು. ಉಸಿರಾಟದ ಗಮನ ಇರಲಿ. ಇನ್ನೊಂದು 2 ಮಿನಿಟ್ಸ್ ನೀವು ಸ್ಟೇ ಮಾಡಿ. ಆಮೇಲೆ ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ಈ ತರ ಕೂತ್ಕೊಂಡು ಬಟರ್ಫ್ಲೈ ಪೋಸ್ ಈ ತರ ಕೂತ್ಕೊಂಡು ಸ್ವಲ್ಪ ಮುಂದೆ ಇಟ್ಕೊಳ್ಳಿ ಬೇಕನ್ನ ರಿಲ್ಯಾಕ್ಸ್ಡ್ ಆಗಿ. ಓಕೆನಾ? ಕೈಯನ್ನ ಈ ತರ ಫೋಲ್ಡ್ ಮಾಡಿಕೊಂಡು ಈ ತರ ನಿಮ್ಮ ಹೆಡ್ ಅನ್ನ ನಿಮ್ಮ ಕೈ ಮೇಲೆ ಬರೋ ತರ. ಇಲ್ಲ ಆಗಲ್ಲ ಅಂದ್ರೆ ನೀವೊಂದು ಪಿಲ್ಲೋವನ್ನ ಈ ತರನು ಇಟ್ಕೊಬಹುದು. ಈ ತರ ಓಕೆ, ಬೆಂಡ್ ಮಾಡಕ್ ಆಗಲ್ಲ ಅಂದ್ರೆ ಪಿಲ್ಲೋ ಇಟ್ಕೊಳ್ಳಿ. ಇಲ್ಲ ಬೆಂಡ್ ಮಾಡಕ್ ಆಗುತ್ತೆ ಅಂದ್ರೆ ನೀವು ಈ ತರ ಬೆಂಡ್ ಮಾಡ್ಬೋದು. ಇನ್ನು ಒಂದು 2 ಮಿನಿಟ್ಸ್ ರಿಲ್ಯಾಕ್ಸ್ಡ್ ಆಗಿ ಸ್ಟೇ ಮಾಡಬೇಕು. ಓಕೆನಾ? ಆಮೇಲೆ ಲೆಗ್ ಅನ್ನ ಸ್ಟ್ರೇಟ್ ಮಾಡಿ ಬೆಡ್ಡಿನ ಎಡ್ಜ್ಗೆ ಈ ತರ ಬಂದ್ಕೊಂಡು ನಿಮ್ಮ ಹೆಡ್ ಅನ್ನ ಈ ತರ ಹ್ಯಾಂಡ್ ಮಾಡಬೇಕು. ಓಕೆ, ಆರಾಮಾಗಿ ಮಾಡ್ಬೋದು, ಏನು ಭಯ ಇಲ್ಲ. ತುಂಬಾ ಜನ ಭಯ ಪಡ್ತಾರೆ ಈ ತರ ಮಾಡೋಕೆ, ಏನು ಭಯ ಆಗಲ್ಲ. ಆರಾಮಾಗಿ ನೀವು ಹೆಡ್ ಅನ್ನ ಹ್ಯಾಂಡ್ ಮಾಡ್ಬೋದು. ಕೈಯನ್ನ ಹೀಗೆ ಬೇಕಿದ್ರು ಇಟ್ಕೊಳ್ಳಿ ಅಥವಾ ಹೀಗೆ ಇಟ್ಕೊಬಹುದು. ಇಲ್ಲ ನಿಮ್ಗೆ ಆರಾಮಾಗಿ ಕಂಫರ್ಟೇಬಲ್ ಇದೀರಾ ಅಂದ್ರೆ ನೀವು ಕೈಯನ್ನ ಕೆಳಗಡೆ ಈ ತರ ಹ್ಯಾಂಡ್ ಮಾಡಬಹುದು. ಓಕೆನಾ? ಈ ತರ ಮಾಡೋದ್ರಿಂದ ನಿಮ್ಮ ಬ್ಲಡ್ ಹೆಡ್ಗೆ ಚೆನ್ನಾಗಿ ಸರ್ಕ್ಯುಲೇಟ್ ಆಗಿ ಹೇರ್ ಗ್ರೋತ್ಗೂ ಒಳ್ಳೆಯದು, ಸ್ಲೀಪ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಜೊತೆಗೆ ನಿಮ್ಮ ಫೇಸ್ ಮಸಲ್ಸಿಗೂ ಎಕ್ಸರ್ಸೈಸ್ ಆದಾಗ ಆಗುತ್ತೆ. ತುಂಬಾ ಸ್ಟ್ರೆಚ್ ಸಿಗುತ್ತೆ ಫೇಸ್ ಮತ್ತೆ ನೆಕ್ಗೆ ಇರಲಿ, ತುಂಬಾ ಚೆನ್ನಾಗಿ ಸ್ಟ್ರೆಚ್ ಸಿಕ್ಕು ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ನೀವು ಇಲ್ಲಿ 5 ಮಿನಿಟ್ಸ್ ಇರಬಹುದು ಆಗುತ್ತೆ ಅಂದ್ರೆ, ಇಲ್ಲ 2 ಮಿನಿಟ್ಸ್ ಬೇಕಿದ್ರು ಇರಿ. ಓಕೆನಾ? ಆಮೇಲೆ ಸ್ಲೋಲಿ ಮೇಲೆ ಬಂದು ಈ ತರ ಲೆಗ್ ಅನ್ನ ಫೋಲ್ಡ್ ಮಾಡ್ಕೊಡಿ. ಓಕೆನಾ? ನಿಮ್ಮ ಲೆಗ್ ಅನ್ನ ಟರ್ನ್ ಮಾಡಬೇಕು, ಲೆಫ್ಟ್ ಸೈಡ್ ಟು ರೈಟ್ ಸೈಡ್ ಈ ತರ. ಓಕೆನಾ? ಈ ತರ ನೀವು ಟರ್ನ್ ಮಾಡಿ ಮತ್ತೆ ಎಷ್ಟು ಕೌಂಟ್ ಆಗುತ್ತೆ ಅಷ್ಟು ರಿಲ್ಯಾಕ್ಸ್ಡ್ ಆಗಿ ಮಾಡ್ಬೇಕಿದೆಲ್ಲ. ಒಂದು 20 ಕೌಂಟ್ ಆದ್ರೂ ನೀವು ಈ ತರ ಮಾಡಬೇಕು. ಆ ಕಡೆ 10 ಈ ಕಡೆ 10 ಆಗುತ್ತೆ. ನೀವು ಈ ತರ 20 ಮಾಡಿದ್ರೆ. ಆಮೇಲೆ ಲೆಗ್ ಅನ್ನ ಇದೇ ತರ ಫೋಲ್ಡ್ ಇಟ್ಕೊಂಡು ನಿಮ್ಮ ಲೆಗ್ ಅನ್ನ ಇನ್ಸೈಡ್ ಈ ತರ ಫೋಲ್ಡ್ ಮಾಡೋದು. ಒಂದ್ ಲೆಗ್ ಆಗ್ಬೇಕು, ಒಂದ್ ಲೆಗ್ ಈ ತರ. ಓಕೆನಾ? ನೀಸ್ ಅನ್ನ ಮಿಡಲ್ ಬೆಡ್ಗೆ ಟಚ್ ಮಾಡಿ ಈ ತರ. ಇದನ್ನು ಅಷ್ಟೇ ನೀವು ಅಟ್ಲೀಸ್ಟ್ 20 ಕೌಂಟ್ಸ್ ಆದ್ರೂ ಮಾಡಬೇಕು. ಆಮೇಲೆ
ನಿಮ್ಮ ಹತ್ರ ಆಗತ್ತೆ, ಕಂಫರ್ಟೇಬಲ್ ಇದೆ ಅಂದ್ರೆ 90 ಡಿಗ್ರಿ ಸ್ಟೇ ಮಾಡಬೇಕು. 20 ಕೌಂಟ್ ಅದು ಸ್ಟೇ ಮಾಡಿ. ಮಿಡಲ್ ಅಲ್ಲಿ ನಿಮ್ಗೆ 90 ಡಿಗ್ರಿ ಮಾಡಕ್ಕಾಗಲ್ಲ, ಲೆಗ್ ಫ್ಲೆಕ್ಸಿಬಲ್ ಇಲ್ಲ, ಕ್ರಾಸ್ ಆಗತ್ತೆ, ಈ ತರ ಆಗತ್ತೆ ಅಂದ್ರೆ ನೀವು ವಾಲ್ ಸಪೋರ್ಟ್ ಅನ್ನ ತಗೋಬಹುದು. ಆಗತ್ತೆ ಅಂದ್ರೆ ಮಿಡಲ್ ಅಲ್ಲಿ ಈ ತರ ಮಾಡಿ. ಓಕೆನಾ? ಆಮೇಲೆ ಲೆಗ್ ಅನ್ನ ಫೋಲ್ಡ್ ಮಾಡ್ಕೊಳ್ಳಿ. ಹೀಗೆ ನಿಮ್ಮ ಬಾಡಿನ ರೈಟ್ ಸೈಡ್ ಲೆಫ್ಟ್ ಸೈಡ್ ಈ ತರ ಟರ್ನ್ ಮಾಡಬೇಕು. ಓಕೆನಾ? ಇದೆಲ್ಲ ಕೌಂಟ್ ಇಲ್ಲ, ನಿಮ್ಗೆ ಎಷ್ಟು ಹೊತ್ತು ಬೇಕೋ ಅಷ್ಟೊತ್ತು ನೀವು ಆರಾಮಾಗಿ ಮಾಡ್ಬೋದು. ಅಟ್ಲೀಸ್ಟ್ ಒಂದು 20 ಕೌಂಟ್ ಅನ್ನ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ರಿಲ್ಯಾಕ್ಸ್ ಆಗಿ ಈ ತರ ಮೂವ್ ಮಾಡಿ. ಆಮೇಲೆ ನೀವು ನಿಮ್ಮ ನಿದ್ದೆಗೆ ಹೋಗ್ಬೋದು. ಇಷ್ಟು ಮಾಡಿ ನೀವು ಮಲ್ಕೊಳ್ಳಿ. ಇದನ್ನ ಎಲ್ಲ ಏಜ್ ಗ್ರೂಪ್ ಅವರು ಮಾಡ್ಬೋದು. ಸೊ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.